ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮಾನಸ ಕಾರ್ತಿಕ್. ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದಾಗ ಬಿಸಿ ಬಿಸಿ ಹೇಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಚಳಿ ಟೈಮಲ್ಲಿ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಕಡಲೆಬೇಳೆ ತೊಗೊಂಡಿದ್ದೀನಿ. 2 ಸ್ಪೂನ್ ಅಕ್ಕಿ. ಇದಿಷ್ಟನ್ನು ತೊಳೆದು ಒಂದು 2 ಅವರ್ ನೆನೆಸಿ ಇಟ್ಟಿದ್ದೀನಿ. ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಬ್ಬಸಿಗೆ ಸೊಪ್ಪು ಸ್ವಲ್ಪ, 4 ಲವಂಗ, 3 ಪೀಸ್ ಚಕ್ಕೆ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 6 ಒಣಮೆಣ್ಸಿನ್ಕಾಯಿ, 9 ಹಸಿಮೆಣ್ಸಿನ್ಕಾಯಿ, 1 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2 ದಪ್ಪ ಗಾತ್ರದ ಈರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಕು. ಮಾಡಲು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ. ಇವಾಗ ಮಿಕ್ಸಿ ಜಾರ್ಗೆ ಇದಿಷ್ಟೂ ಹಾಕೊಳ್ಳೋಣ. ಜೊತೆಗೆ ನೆನೆಸಿರುವಂಥ ಕಡಲೆಬೇಳೆನೂ ಸ್ವಲ್ಪ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ನಾನು 1-2 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೋತಿದ್ದೀನಿ. ಈಗ ಇದಾಗಿದೆ. ಇದನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇವಾಗ ಇನ್ನು ಸ್ವಲ್ಪ ನೆನೆಸಿರೋಂಥ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ಕಾಳು ಥರ ಇದ್ದರೆ ತಿನ್ನುವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಇನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಆಗಿದೆ. ಇಷ್ಟು ತರಿ ಇದ್ದರೆ ಸಾಕು. ಈಗ ಇದನ್ನ ಆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ, ಸೊಪ್ಪು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ, ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಸೋಡಾ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಕಾದಿದೆ ಎಣ್ಣೆ. ಇದಕ್ಕೆ ಒಂದೊಂದೇ ವಡೆನ ತಟ್ಟಿ ಹಾಕೋಬೇಕು. ಜಾಸ್ತಿ ದಪ್ಪಗೂ ಬೇಡ, ಜಾಸ್ತಿ ತೆಳ್ಳಗೂ ತಟ್ಕೋಬೇಡಿ, ಮೀಡಿಯಮ್ ಆಗಿ ತಟ್ಕೊಳ್ಳಿ. ಇವಾಗ ಆಗಿದೆ. ಇದೇ ಥರ ಮಿಕ್ಕಿರೋ ಎಲ್ಲ ಹಿಟ್ಟನ್ನು ಹಾಕೋಬೇಕು. ನಾನು ಇದಕ್ಕೆ ಪಾಯಸದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಪಾಯಸದ ಜೊತೆ ಇಷ್ಟಪಟ್ಟು ತಿನ್ನೋರು ತಿಂತಾರೆ, ಇಲ್ಲ ಹಾಗೆ ತಿನ್ನೋರು ತಿಂತಾರೆ. ನಮ್ಮ ಮನೇಲಿ ಸ್ವಲ್ಪ ಪಾಯಸದ ಜೊತೆಗೆ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ನಾನು ಜೊತೆಗೆ ಪಾಯಸನೂ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.